ನಮಸ್ಕಾರ ಸ್ನೇಹಿತರೆ. ಡಿಸೆಂಬರ್ 23 ರೈತ ದಿನಾಚರಣೆ. ನಿಮಗೆಲ್ಲರಿಗೂ ರೈತ ದಿನಾಚರಣೆಯ ಶುಭಾಶಯಗಳು. ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತೀವಿ. ನಮಗೆಲ್ಲ ಅನ್ನ ಕೊಡೋ ಅಮ್ಮ ಅಂತೀವಿ. ಆದರೆ ಅವರ ತಲಾ ಆದಾಯ ನ್ಯಾಯಮೂರ್ತಿ ನವಾಬ್ ಸಿಂಗ್ ಅವರ ಪ್ರಕಾರ, ಅವರ ರಿಪೋರ್ಟ್ ಪ್ರಕಾರ ದಿನಕ್ಕೆ 30 ರೂಪಾಯಿ. ರೈತರ ಕಷ್ಟಕ್ಕೆ, ರೈತರ ಆತ್ಮಹತ್ಯೆಗೆ ಪರಿಹಾರ ಏನು, ಕಾರಣ ಏನು, ಈ ಎಲ್ಲ ವಿಚಾರಗಳನ್ನು ನಾವಿವತ್ತು ಚರ್ಚೆ ಮಾಡೋಣ. ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಕಾರಣಗಳು ಹಲವಾರು. ನಂಬರ್ 1, ನಮಗೆ ಪ್ರಕೃತಿನೇ ದೇವರು. ಆ ದೇವರೇ ನಮಗೆ ಸರಿಯಾದ ಸಮಯದಲ್ಲಿ ಮಳೆ ಬರಲ್ಲ, ಬರಗಾಲ ಬರುತ್ತೆ, ಅತಿವೃಷ್ಟಿಯಾಗುತ್ತೆ, ಅನಾವೃಷ್ಟಿಯಾಗುತ್ತೆ. ಇದು ನಮ್ಮ ಪ್ರಕೃತಿಯ ಕೊಡುಗೆ. ರೈತರ ಜೀವನ ಹೇಗಾಗ್ಬಿಟ್ಟಿದೆಯಪ್ಪ ಅಂದ್ರೆ, ಮಾನ್ಸೂನ್ ಜೊತೆ ಮುಂಗಾರು ಮಾರುತದ ಜೊತೆ ಯುದ್ಧ ಮಾಡ್ದಂಗೆ. ಬಂದ್ರೆ ಬರುತ್ತೆ, ಹೋದ್ರೆ ಹೋಗ್ಬಿಡುತ್ತೆ. ನಂಬರ್ 2, ರೈತರ ಉತ್ಪಾದನೆ ಆಗುತ್ತಲ್ಲ, ಆಹಾರ ಆಗ್ಬಹುದು, ಯಾವುದೇ ಆಗ್ಬಹುದು, ಅದಕ್ಕಿಂತ ಉತ್ಪಾದನಾ ವೆಚ್ಚನೇ ಜಾಸ್ತಿ ಆಗ್ತಾ ಇದೆ. ರೈತರಿಗೆ ಬೇಕಾಗಿರುವಂಥದ್ದು ಗೊಬ್ಬರ ಇವತ್ತು 2,000 ಚಿಲ್ಲರೆ ರೂಪಾಯಿ ಆಗಿದೆ. 50 kg ಬೆಲೆ ಗಗನಕ್ಕೇರಿದೆ. ಬೀಜಗಳ ರೇಟು ಹಾಗೂ ಎಲ್ಲ ಮೆಟೀರಿಯಲ್ಸ್ ರೇಟು, ಔಷಧಿಗಳ ರೇಟು ಎಲ್ಲವೂ ಸಹಿತ ಗಗನಕ್ಕೇರಿದೆ. ಕೂಲಿ ಆಳುಗಳು ಸಿಗ್ತಾ ಇಲ್ಲ. ಎಲ್ಲ ಸಮಸ್ಯೆ, ಉತ್ಪಾದನಾ ವೆಚ್ಚ ಗಗನಕ್ಕೇರ್ತಾ ಇದೆ. ನಂಬರ್ 3, ಈ ಇನ್ನೇನು ಬೆಳೆ ಬಂದ್ಬಿಟ್ಟಿರುತ್ತೆ, ಆದ್ರೆ ಕಾಡು ಪ್ರಾಣಿಗಳ ಕಾಟ. ಸ್ನೇಹಿತರೆ, ನಮ್ಮ ಸುತ್ತಮುತ್ತ ಪ್ರಾಣಿಗಳ ಕಾಟ ಇದೆ, ಹಂದಿಗಳ ಕಾಟ ಇದೆ, ನವಿಲುಗಳ ಕಾಟ ಇದೆ. ಈ ಎಲ್ಲ ಕಾಟಗಳ ಮಧ್ಯೆ ಮಂಗಗಳ ಕಾಟನೂ ಇದೆ. ಬೆಳೆ ಹಾಕಿದಾಗ ಬೆಳೆ ಮೇಲ್ ಬರೋದಕ್ಕಿಂತ ಮುಂಚೆ ನವಿಲುಗಳು ತಿಂದಾಕ್ತವೆ, ಮಂಗಗಳು ತಿಂದಾಕ್ತವೆ. ಬೆಳೆ ಬಂದ ಮೇಲೆ ಹಂದಿಗಳು ತಿಂತವೆ, ಆನೆಗಳು ಲೂಟಿ ಮಾಡ್ತವೆ. ಇದು ಕಾಡು ಪ್ರಾಣಿಗಳ ಕಾಟ. ಈ ಎಲ್ಲವನ್ನ ಮೀರಿ ನಾವು ಎಲ್ಲ ಕೆಲಸಗಳನ್ನು ಮಾಡಿ ಹಾರ್ವೆಸ್ಟ್ ಮಾಡಿ ಮಾರ್ಕೆಟಿಗೆ ಬಂದರೆ, ಮಾರ್ಕೆಟ್ನಲ್ಲಿ ನಮ್ಮ ವಸ್ತುಗಳಿಗೆ ಯಾವುದೇ ನಿಗದಿತವಾದ ದರ ಇಲ್ಲ, MRP ಇಲ್ಲ. ನಮ್ಮ ದೇಶದಲ್ಲಿ ಒಂದು ಸೇವಿಂಗ್ ಮಾಡೋ ಬ್ಲೇಡ್ಗೆ MRP ಇದೆ, ಮಕ್ಕಳು ಬರೋ ಪೀಸ್ ಆಫ್ ಚಾಕಿಗೆ MRP ಇದೆ. ಆದರೆ ತಿನ್ನೋ ಅನ್ನಕ್ಕೆ, ಬೆಳೆಯೋ ರೈತರಿಗೆ, ಬೆಳೆದ ಬೆಳೆಗಳಿಗೆ MRP ಇಲ್ಲ. ಇದಕ್ಕೆ ಕಾರಣ ವಿಶ್ವ ಟ್ರೇಡ್ ಸಂಸ್ಥೆ. ವಿಶ್ವ ಟ್ರೇಡ್ ಸಂಸ್ಥೆಯ ಪ್ರಕಾರ, ನಮ್ಮ ಕಂಬರ್ಡಿ ಪ್ರಕಾಶ್ ಅವರ ಪ್ರಕಾರ, ರೈತ ನಾಯಕರ ಪ್ರಕಾರ, ವಿಶ್ವ ವ್ಯಾಪಾರ ಸಂಸ್ಥೆ ಇದೆಯಲ್ಲ, ಅದು ನಮ್ಮ ದೇಶದೊಂದಿಗೆ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟಿದೆ. ಯಾವುದೇ ರೈತರ ಬೆಳೆಗಳಿಗೆ ನಿಗದಿತ ಬೆಲೆ ಮಾಡೋಗಿಲ್ಲ ಅಂತ. ನಿಗದಿತ ಬೆಲೆ ಇಲ್ಲ ಅಂದ್ರೆ, ಕಳೆದ ವರ್ಷ ಶುಂಠಿ 50 kgಗೆ 60 kgಗೆ 6,000 ರೂಪಾಯಿ ಇತ್ತು.
ಇವತ್ತು 1,500 ರೂಪಾಯಿ ಇದೆ. 6,500 ರೂಪಾಯಿ ಕೊಟ್ಟು ಬೀಜ ತಂದು ಹಾಕಿದ್ರೆ ರೈತ 1,500 ರೂಪಾಯಿಗೆ ಮಾರಬೇಕು. ಇದು ನಮ್ಮ ರೈತರ ಕಷ್ಟ. ತರಕಾರಿ ರೇಟು ಒಂದು ದಿವಸ 20 ರೂಪಾಯಿ ಇರುತ್ತೆ, ಒಂದು ದಿವಸ 70 ರೂಪಾಯಿ ಇರುತ್ತೆ. ನಾಳೆ 70 ರೂಪಾಯಿ ಆಗುತ್ತೆ ಅಂತ ಕಟಾವು ಮಾಡಿದರೆ ರೈತ 20 ರೂಪಾಯಿಗೆ ಬಂದಿರುತ್ತೆ. ಕೊಯ್ದು ಕೂಲಿನೂ ಆಗಲ್ಲ. ಇದು ವಸ್ತುಸ್ಥಿತಿ. ಇದಕ್ಕೆಲ್ಲ ಕಾರಣ ಏನು? ಮಾರುಕಟ್ಟೆ ವ್ಯವಸ್ಥೆ, ಶಿಥಿಲೀಕರಣಗಳಿಲ್ಲ. ಸ್ನೇಹಿತರೆ, ನಮ್ಮ ಪದಾರ್ಥಕ್ಕೆ ನಾವು ರೇಟನ್ನು ಫಿಕ್ಸ್ ಮಾಡುವಾಗಿಲ್ಲ. ದಲ್ಲಾಳಿಗಳು, ಮಧ್ಯವರ್ತಿಗಳು ರೇಟನ್ನು ಫಿಕ್ಸ್ ಮಾಡ್ತಾರೆ. ಇದು ರೈತರ ಕಷ್ಟಕ್ಕೆ ದಿನದ ಆದಾಯ 30 ರೂಪಾಯಿಗೆ ಬರಲಿಕ್ಕೆ ಕಾರಣ. ಸ್ನೇಹಿತರೆ, ಇದಕ್ಕೆಲ್ಲ ಪರಿಹಾರ ಇಲ್ವಾ? ಇದೆ ಸ್ನೇಹಿತರೆ, 100% ಪರಿಹಾರ ಇದೆ. ಆದರೆ ಸರ್ಕಾರಗಳು, ಸಂಘ ಸಂಸ್ಥೆಗಳು, ಎಲ್ಲ ವಿಚಾರವಂತರು ಯೋಚನೆ ಮಾಡಬೇಕು. ನಂಬರ್ 1 ಪರಿಹಾರ, ರೈತರಿಗೆ ಶಿಕ್ಷಣವನ್ನು ಕೊಡಬೇಕು. ವ್ಯವಸಾಯದ ಬಗ್ಗೆ ಸರಿಯಾದ ಶಿಕ್ಷಣವನ್ನು ಕೊಡಬೇಕು. ಅವರಿಗೆ ಮಣ್ಣು ಪರೀಕ್ಷೆ ಎಂದ್ರೇನು, ಮಣ್ಣಿನ ಪರೀಕ್ಷೆಯಿಂದ ಆಗುವಂಥ ಅನುಕೂಲಗಳೇನು ಅನ್ನೋದನ್ನು ಅರ್ಥ ಮಾಡಿಸ್ಬೇಕು. ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಬಹಳ ಕಷ್ಟಪಡಬೇಕು. ಕ್ಷೇತ್ರಗಳಿಗೆ ಹೋಗಬೇಕು, ರೈತರ ಜಮೀನುಗಳಿಗೆ ಹೋಗಬೇಕು, ಹೋಗಿ ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು. ಅದು ಇವತ್ತು ಆಗ್ತಾ ಇಲ್ಲ. ಸರ್ಕಾರಗಳು ಸರಿಯಾಗಿ ಚಿಂತನೆ ಮಾಡ್ತಾ ಇಲ್ಲ. ಬರೇ ರೈತ ದಿನಾಚರಣೆ ಮಾಡೋದು, ರೈತರೇ ದೇಶದ ಬೆನ್ನೆಲುಬು ಅಂದರೆ 100% ರೈತರು ಉದ್ಧಾರ ಆಗಲ್ಲ. ನಂಬರ್ 2, ರೈತರಿಗೆ ನೀರಿನ ಬಳಕೆಯ ಬಗ್ಗೆ ತಿಳಿಸಬೇಕು, ಸರಿಯಾದ ಮಾಹಿತಿ ಕೊಡಬೇಕು. ರೈತರಿಗೆ ಗೊಬ್ಬರದ ಬಳಕೆಯ ಬಗ್ಗೆ ಸರಿಯಾದ ಮಾಹಿತಿ ಕೊಡಬೇಕು. ಹಾಗೂ ಉಪಕಸಬುಗಳು. ನಂಬರ್ 2, ರೈತರ ಆದಾಯ ಬರೀ ವ್ಯವಸಾಯದಿಂದ ಮಾತ್ರ ಬಂದರೆ ಸಾಲಲ್ಲ. ನಿಮ್ಮ ಉಪಕಸಬುಗಳನ್ನು ಅಂದರೆ ಹೈನುಗಾರಿಕೆ ಇರ್ಬೋದು, ಜೇನು ಸಾಕಾಣಿಕೆ ಇರ್ಬೋದು, ಮೀನು ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಈ ಎಲ್ಲ ಉಪಕಸಬುಗಳ ಬಗ್ಗೆ ರೈತರಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು, ಸರಿಯಾದ ಸಹಾಯ ಮಾಡಬೇಕು. ನಂಬರ್ 3, ಮಿಶ್ರ ಬೇಸಾಯ ಪದ್ಧತಿಯನ್ನು ಮಾಡಬೇಕು. ಯಾವುದೇ ರೈತರಿಗೆ ಈ ಅಗ್ರಿಕಲ್ಚರ್ ಫೀಲ್ಡ್ ಇದೆಯಲ್ಲ, ಇದನ್ನು ಇಂಡಸ್ಟ್ರಿ ಅಂತ ಯೋಚನೆ ಮಾಡಬೇಕು. ರೈತರು ಶಾರ್ಟ್ ಟೈಮ್ ಗೋಲ್, ಲಾಂಗ್ ಟೈಮ್ ಗೋಲ್ ಅಂತ ಇಟ್ಕೋಬೇಕು. ಅಲ್ಪಾವಧಿ ಬೆಳೆ, ಮಧ್ಯಮಾವಧಿ ಬೆಳೆ, ದೀರ್ಘಾವಧಿ ಬೆಳೆಗಳನ್ನು ಬೆಳಿಬೇಕು. ಮಿಶ್ರ ಬೇಸಾಯ ಪದ್ಧತಿಯನ್ನು ಮಾಡಬೇಕು. ಹಾಗೂ ಮಾರುಕಟ್ಟೆಯಲ್ಲಿ ರೈತರಿಗೆ ಸರ್ಕಾರಗಳು ಶಿಥಿಲ ಕೇಂದ್ರಗಳನ್ನು ನಿರ್ಮಾಣ ಮಾಡಿಕೊಡ್ಬೇಕು. ಇವತ್ತು ರೇಟ್ ಕಮ್ಮಿ ಆಯ್ತಾ, ಅಲ್ಲಿ ಇಟ್ಬಿಟ್ಟು ಅವರು ಅದನ್ನ ನಾಳೆ ನಾಡಿದ್ದು ಮಾರುವಾಗ ಆಗಬೇಕು. ಈಗ ಹೇಗಾಗ್ಬಿಟ್ಟಿದೆ ಅಂದರೆ, ರೈತರು ತಂದ ಪದಾರ್ಥ ಮನುಷ್ಯಣಕ್ಕೆ ಹೋದ ಹೆಣ ಆಗ್ಬಿಟ್ಟಿದೆ. ಸುಡ್ಲೇಬೇಕು, ಮಾರಲೇಬೇಕು ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅವ್ರಿಗೆ ಹಣ ಬೇಕು, 100% ಮಾರ್ತಾರೆ. ಅದೇ ಸರ್ಕಾರ ಆ ಪದಾರ್ಥಕ್ಕೆ ಒಂದಿಷ್ಟು ರೇಟ್ ಫಿಕ್ಸ್ ಮಾಡಿ ಅದನ್ನು ಸರ್ಕಾರವೇ ಕೊಂಡು ಅದನ್ನು ವಿತರಣೆ ಮಾಡಬೇಕು. ಸ್ನೇಹಿತರೆ, ಹಾಲು ಇವತ್ತು ಕರೆದ್ರೆ ಮಧ್ಯಾಹ್ನಕ್ಕೆ ಕೆಟ್ಟೋಗುತ್ತೆ. ಅದನ್ನೇ ಒಂದು ವ್ಯವಸ್ಥಿತವಾಗಿ ಮಾಡಿ ಇವತ್ತು ಹೈನುಗಾರಿಕೆ ಅನ್ನೋದು ಬಹಳ ದೊಡ್ಡ ಉದ್ಯಮವಾಗಿ ಬೆಳೀತಾ ಇದೆ. ಅದೇ ರೀತಿ ಸಣ್ಣ ಸಣ್ಣ ತರಕಾರಿ ಮಾರುವ ರೈತರಿಗೆ, ಹೂ ಬೆಳೆಯುವ ರೈತರಿಗೆ ಎಲ್ಲರಿಗೂ ಸಹಿತ ಅದೇ ವ್ಯವಸ್ಥೆಯನ್ನು ಮಾಡಿದರೆ ರೈತರು 100% ಪರಿಹಾರ ಆಗ್ತದೆ, ಅವರ ತಲಾದಾಯ ಹೆಚ್ಚಾಗ್ತದೆ. ಸ್ನೇಹಿತರೆ, 100% ಎಲ್ಲ ಕಡೆ ಪರ್ಮನೆಂಟ್ ವಾಟರ್ ಸೋರ್ಸ್ ಮಾಡಬೇಕು. ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಹೊಳೆಗಳಿಂದ, ಕೆರೆಗಳಿಂದ ರೈತರ ಜಮೀನಿಗೆ ನೀರು ತಲುಪುವಾಗ ಆಗಬೇಕು. ಅದಕ್ಕಿಂತ ಮುಖ್ಯವಾಗಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ನೇಹಿತರೆ, ನಮ್ಮ ರೈತರ ಕೊಳ್ಳುವ ಪದಾರ್ಥಗಳಿಗೆ GST ಅಂದರೆ
18% GST ಇದೆಯಲ್ಲ, ಅದನ್ನ ಕಡಾಖಂಡಿತವಾಗಿ ರದ್ದು ಮಾಡಬೇಕು. ರೈತರು 1,000 ರೂಪಾಯಿ ಔಷಧಿ ತಗೊಂಡ್ರೆ ಅವರಿಗೆ 18% ಟ್ಯಾಕ್ಸ್ ಇರುತ್ತೆ. ಅಂದ್ರೆ 180 ರೂಪಾಯಿ ಸರ್ಕಾರಕ್ಕೆ ಹೋಗುತ್ತೆ. ರೈತರು ಉದ್ಧಾರ ಆಗ್ಲಿಕ್ಕೆ ಸಾಧ್ಯನಾ? ಯೋಚನೆ ಮಾಡಿ. ಒಂದು ಚೀಲದ ಗೊಬ್ಬರದ 2,000 ರೂಪಾಯಿ ತಗೊಂಡ್ರೆ ಅವರಿಗೆ 350 ರೂಪಾಯಿ 360 ರೂಪಾಯಿ ಟ್ಯಾಕ್ಸ್ ಹೋಗುತ್ತೆ. ಅದನ್ನ ಕಡಿಮೆ ಮಾಡಿಕೊಟ್ರೆ ಸಾಕು. ನೀವೆಲ್ಲ ಕೊಡೋದು, ಪರಿಹಾರ ಕೊಡೋದು ಅಥವಾ ಅನುದಾನ ಕೊಡೋದು ಅಥವಾ ಸಹಾಯ ಮಾಡೋದು ಎಲ್ಲವನ್ನ ನಿಲ್ಲಿಸ್ಬಿಟ್ಟು ರೈತರ ಕೊಳ್ಳುವ ಪದಾರ್ಥಗಳಿಗೆ GST ರದ್ದು ಮಾಡಬೇಕು. ನಂಬರ್ 2, ಅವರಿಗೆ ಸರಿಯಾದ ಬೆಳೆಗೆ ನಿಗದಿತ ದರವನ್ನು ಫಿಕ್ಸ್ ಮಾಡಬೇಕು. ಇದೇ ಪರಿಹಾರ. ಸ್ನೇಹಿತರೆ, ಇವತ್ತಿನ ಇದೇ ಸ್ಟೋರಿ. ಈ ವಿಚಾರ ನಿಮಗೆ ಸರಿ ಅನಿಸಿದ್ರೆ, ಸತ್ಯ ಅನಿಸಿದ್ರೆ ಲೈಕ್ ಮಾಡಿ, ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿವರೆಗೆ ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಯು ವೆರಿ ಮಚ್.